ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಈ ತೃಪ್ತಿ ದೀಪ ಪ್ರಕರಣ ಏನನ್ನ ತಿಳಿದ್ರೆ ಮನುಷ್ಯ ತೃಪ್ತಿಯನ್ನ ಹೊಂದುತ್ತಾನೆ. ಆ ತೃಪ್ತಿಯನ್ನ ಹೊಂದಿರುವಂತಹ ವ್ಯಕ್ತಿ ತನ್ನ ದೇಹ ಇರುವವರೆಗೂ ಕೂಡ, ಅಂದ್ರೆ ತಾನು ಈ ಭೂಮಿಯ ಮೇಲೆ ಇರುವವರೆಗೂ ಕೂಡ ಶಾರೀರಿಕವಾಗಿ, ವಾಚಕವಾಗಿ ಮತ್ತು ಮಾನಸಿಕವಾಗಿ ಈ ಲೋಕದ ಜನರ ಜೊತೆ ಈ ಮೂರು ಕ್ರಿಯೆಗಳಿಂದ, ಅಂದ್ರೆ ಉಪಕರಣಗಳಿಂದ ಹೇಗೆ ಅವನು ವರ್ತನೆ ಮಾಡ್ತಾನೆ, ಮಾನಸಿಕವಾಗಿ ಅವನ ವರ್ತನೆ ಹೇಗಿರ್ತದೆ, ವಾಚಕವಾಗಿ ಅವನ ವರ್ತನೆ ಹೇಗಿರ್ತದೆ ಮತ್ತು ಸ್ಥೂಲವಾಗಿ ಕೂಡ ಅವನ ವರ್ತನೆ ಹೇಗಿರ್ತದೆ ಅನ್ನುವಂಥದ್ದನ್ನ ತಿಳಿಸಿ, ಮಾನಸಿಕವಾಗಿ ಅವನ ವರ್ತನೆ ಹೇಗಿರ್ತದೆ ಅಂತಂದ್ರೆ, ಒಂದು ಸುಂದರವಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಟ್ರು. ಒಂದು ಮಲೆ ಉಣುವ ಮಗು, ಅದರ ಮನಸ್ಸು ಎಷ್ಟು ಒಂದು ಸೀಮಿತವಾಗಿರ್ತದೋ, ಇವನು ದೊಡ್ಡ ತಂದೆ ಅಥವಾ ತಾಯಿ ಅಷ್ಟು ಪ್ರಬುದ್ಧರಾಗಿದ್ರೂ ಕೂಡ ಆ ಮಗುವಿಗೆ ಅರ್ಥ ಮಾಡಕ್ಕೋಸ್ಕರ ಸಲುವಾಗಿ ಆ ಮಗುವಿನ ಬುದ್ಧಿಯ ವ್ಯಾಪ್ತಿ ಎಷ್ಟಿದೆಯೋ, ಗ್ರಹಿಕೆ ಎಷ್ಟಿದೆಯೋ ಅಷ್ಟರಲ್ಲಿನೇ ತಮ್ಮನ್ನ ತಾವು ಸೀಮಿತ ಮಾಡಿಕೊಂಡು ಆ ಮಗುವನ್ನ ಬೆಳವಣಿಗೆ ಮಾಡುವಂತ ಒಂದೇ ಒಂದು ಗುರಿಯಿಂದ ಮಗುವಿನ ಜೊತೆಗೆ ಭಾವನಾತ್ಮಕವಾಗಿ ಅವರ ವ್ಯವಹಾರ ಹೇಗಿರುತ್ತೋ ಹಾಗೆ ಜ್ಞಾನಿ ಕೂಡ ಅಜ್ಞಾನಿಗಳ ಜೊತೆ ಇರುವಾಗ ಅಜ್ಞಾನಿಗಳಂತೆ ಮಾತನಾಡಿ ಅವರನ್ನ ಏನ್ ಮಾಡ್ತಾನೆ, ಈ ಒಂದು ಆತ್ಯಂತಿಕವಾಗಿರ್ತಕ್ಕಂತಹ ಆನಂದದ ಕಡೆ ತರಲಿಕ್ಕೋಸ್ಕರ ಸಲುವಾಗಿ ಅವನು ಆ ರೀತಿಯಾಗಿ ವರ್ತನೆ ಮಾಡ್ತಾನೆ. ಇನ್ನು ಎರಡನೇದಾಗಿ ವಾಚಕವಾಗಿ ಹೇಳೋದಾದ್ರೆ, ಅವನು ಯಾವುದೇ ವಾಚನ ಮಾಡೋದ್ರಿಂದಾಗ್ಲಿ, ಯಾವುದೇ ಪಾರಾಯಣ ಮಾಡೋದ್ರಿಂದಾಗ್ಲಿ, ಮತ್ತೆ ಇನ್ಯಾವುದೋ ಪಾಠ ಮಾಡೋದ್ರಿಂದಾಗ್ಲಿ ಅವನಿಗೆ ಅದು ಯಾವುದು ನಿಯಮಗಳು ಇಲ್ಲ. ಯಾಕಂದ್ರೆ ಅದರ ಎಲ್ಲನೂ ಕೃತಕೃತ್ಯನಾಗ್ಬಿಟ್ಟಿದ್ದಾನೆ. ಆದ್ರೆ ಸಾಧಕನಾಗಿರ್ತಕ್ಕಂಥವನು ಕೂಡ ತಪ್ಪಾಗಿ ಅದನ್ನ ಪಡ್ಕೊಳ್ಳೋ ತನಕ ಹಾಗೆ ಚಿಂತನೆ ಮಾಡಬಾರದು ಅಂತ ಹೇಳಿ, ಆ ಸಾಧಕನಿಗೆ ಅನುಗುಣವಾಗಿ ವಾಚನದಲ್ಲಿ ಅವನಂತೆ ವಾಚಿಸಿ ಅವನು ವರ್ತನೆ ಮಾಡ್ತಾನೆ. ಹಾಗೆ ಶಾರೀರಿಕವಾಗಿ ಉಪಾಸನೆ ಅಥವಾ ಪೂಜೆ ಇರ್ಬೋದು, ಸೇವೆ ಇರ್ಬೋದು, ಕೆಲವೊಂದು ಕಡೆ ಕೆಲವೊಂದು ರೀತಿಯಾಗಿ ಈಗ ನಾವು ಕೆಲವೊಬ್ಬರನ್ನ ಮಹಾತ್ಮರನ್ನ ನೋಡ್ತೀವಿ. ಅವರೆಲ್ಲ ತುಂಬಾ ತಿಳಿದಿರ್ತಕ್ಕಂಥವ್ರು. ಅವರು ಒಂದು ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಗೊತ್ತಿದೆ ಅದರದ್ದು ಎಲ್ಲನೂ ಕೂಡ. ಆದರೂ ಕೂಡ ಆ ಹಿಂದೆ ಇರ್ತಕ್ಕಂಥವ್ರಿಗೆ ಅದು ಇದು ತಪ್ಪಭಿಪ್ರಾಯ ಬರಬಾರದು ಅಂತ ಹೇಳಿ
ಎಷ್ಟು ಪರಿಪೂರ್ಣವಾಗಿ ದೀರ್ಘದಂಡ ಮತ್ತು ನಮಸ್ಕಾರಗಳನ್ನು ಹಾಕೋದು ಕ್ರಮಬದ್ಧವಾಗಿ ಮಾಡಿ ತೋರಿಸ್ತಾರೆ ಅವರೆಲ್ಲನೂ ಆ ರೀತಿಯಾಗಿ. ಮತ್ತೆ ಪೂಜೆಗಳನ್ನ ಮಾಡೋದು, ಅಲಂಕಾರಗಳನ್ನ ಮಾಡೋದು, ಎಲ್ಲಾ ರೀತಿಯಿಂದ. ಈಗ ನೀವು ಶೃಂಗೇರಿಗೆ ಹೋದ್ರಂತಂದ್ರೆ ಅಲ್ಲಿ ಸ್ವಾಮಿಗಳು ಅವ್ರಿಗೆ ಇದು ಇಡೀ ಶಂಕರ ವೇದಾಂತದ ಪೀಠ ಅದು. ಆದ್ರೆ ಆ ಶಾರದಾ ಮಾತೆಗೆ ಅವರು ಅಲ್ಲಿ ಅಲಂಕಾರ ಮಾಡತಕ್ಕಂಥದ್ದು, ಪೂಜೆ ಮಾಡತಕ್ಕಂಥದ್ದು ನೋಡಿದಾಗ ಅದರ ಅರ್ಥ ಏನು ಅಂತಂದ್ರೆ ಸಾಧಕರ ಮನಸ್ಸನ್ನ ಬೇರೆ ಕಡೆ ಅಂದ್ರೆ ಅವ್ರದ್ದು ತಪ್ಪು ಅಭಿಪ್ರಾಯಕ್ಕೆ ಹೋಗ್ಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಶಾರೀರಿಕವಾಗಿನೂ ಕೂಡ ಮಾಡ್ತಕ್ಕಂಥದ್ದು. ದೆನ್ ಅದಾದ್ಮೇಲೆ ನಾವು ಇನ್ನೊಂದು ಅವರು ಎಕ್ಸಾಂಪಲ್ ಕೊಟ್ರು. ಏನಂತಂದ್ರೆ ಯಾರು ಸ್ವಲ್ಪ ಮುಮುಕ್ಷು ಇದ್ದಾನೋ ಆ ಮುಮುಕ್ಷುಗೆ ಕೆಲವೊಂದನ್ನ ಬಿಡೋದ್ರಿಂದನೂ ಕೂಡ ದೂಷಣ ಅಂತ ಹೇಳಿದ್ರು. ಅಂದ್ರೆ ಕೆಲವೊಂದನ್ನ ಬಿಡೋದ್ರಿಂದನೂ ಕೂಡ ದೂಷಣ ಅಲ್ಲ, ವರ್ಜಿತ ಅಂತ ಹೇಳಿದ್ರು. ಕೆಲವೊಂದು ಪ್ರತ್ಯಾಹಾರ ಬೇಕಾಗುತ್ತೆ. ಅಂತಹ ಪ್ರತ್ಯಾಹಾರ ಸಂದರ್ಭದಲ್ಲಿ ಅದನ್ನ ದೂಷಣೆ ಮಾಡಿ ಅದರಿಂದ ದೂರವಾಗಿ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಸ್ವತಃ ತಾನೇ ಮಾಡಿ ತೋರಿಸಿ ಅದನ್ನ ಮಾಡ್ತಕ್ಕಂಥದ್ದು ಕೂಡ ಒಂದು ಎಕ್ಸಾಂಪಲ್ ಕೊಟ್ರು. ಸೊ ಇದರ ಒಟ್ಟು ಅರ್ಥ ಏನಂತಂದ್ರೆ ಅವರು ಮಾನಸಿಕವಾಗಿ, ವಾಚಕವಾಗಿ ಮತ್ತು ಶಾರೀರಿಕವಾಗಿ ಅವನ ಉದ್ದೇಶ ಒಂದೇ ಒಂದು, ಸೊ ಪರಮಾತ್ಮನೆಡೆಗೆ, ಆನಂದದೆಡೆಗೆ ಎಲ್ಲ ಜೀವಿಗಳನ್ನ ಯಾರು ತನ್ನನ್ನ ಅನುಸರಿಸುತ್ತಾರೆ ಆ ಅನುಸರಿಸುವವರ ಭಾವಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳದೆ ತಾನು ಪರಿಪೂರ್ಣನಾಗಿದ್ದರೂ ಅವರಂತೆ ತಾನು ನಡೆದುಕೊಳ್ತಾನೆ ಅಂತ ಹೇಳಿ. ಒಮ್ಮೊಮ್ಮೆ ಏನಾಗುತ್ತೆ ಇಂತಹ ಒಂದು ಪ್ರಸಂಗ ಅಂತಂದ್ರೆ, ಒಮ್ಮೊಮ್ಮೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಚ್ಯುತಿ ಕೂಡ ಬರ್ತದೆ ಅಂತಂತಾರೆ ಅವರು, ನಿಂದೆಗಳು ಕೂಡ ಬರ್ತವೆ. ಪೂಜೆ ಅಂದ್ರೆ ಹೊಗಳಿಕೆ ಮತ್ತೆ ಸತ್ಕಾರಗಳು ಅದಂತೂ ಇದ್ದೇ ಇರ್ತದೆ. ಈ ಸತ್ಕಾರ ಮತ್ತೆ ಪಾದ ಸೇವನೆ, ಪಾದ ನಮಸ್ಕಾರ ಇವನ್ನ ಯಾವಾಗ ಸ್ವೀಕಾರ ಮಾಡ್ತೀವೋ, ಸ್ವೀಕಾರ ಮಾಡುವಾಗ ಜ್ಞಾನಿಯಾಗಿರ್ತಕ್ಕಂಥವನು ಮತ್ತೆ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂತಹದ್ದು ಕೂಡ ಬರ್ತದೆ. ಯಾಕಂತಂದ್ರೆ ಶರೀರ ಇರೋ ತನಕನು ಕೂಡ ಈ ಸ್ತುತಿ ನಿಂದೆಗಳು ಇರ್ತಕ್ಕಂಥದ್ದೇನೆ. ಅದಕ್ಕೆ ಗೀತೆಯಲ್ಲಿ ನೋಡಿದ್ವಲ್ವ ನಾವು, ತುಲ್ಯನಿಂದ ಸ್ತುತಿರ್ಮೌನಿಹಿ, ಈ ತುಲ್ಯ ನಿಂದೆ ಅಂತಕ್ಕಂಥದ್ದು ಸೊ ಇದು ಸಹಜವಾಗಿರ್ತಕ್ಕಂಥದ್ದು. ಮತ್ತೆ ಅವ್ರ ಹಾಗೆ ಮಾತಾಡಬಾರ್ದು ಅಂತ ಎಣಸೋ ಹಾಗಿಲ್ಲ. ಯಾಕಂತಂದ್ರೆ ಅವನ ಶ್ರದ್ಧೆಗೆ ಧಕ್ಕೆ ಬಂದಾಗ ಹಂಗೆ ಮಾತಾಡ್ತಾನೆ ಅವನು, ಅದು ಸಹಜನೇ ಅವನ ದೃಷ್ಟಿಯಿಂದ. ಈ ಜ್ಞಾನಿ ಆಗಿರ್ತಕ್ಕಂಥವನು ಅದನ್ನ ಎಲ್ಲನೂ ಕೂಡ ಅದನ್ನ ಏನ್ ಮಾಡ್ಬೇಕಂದ್ರೆ ಎಲ್ಲನೂ ಕೂಡ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಈ ಒಂದು ಸಂಗತಿಯನ್ನ 289 ಅಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ನಿಂದಿತಸ್ತೂಯಮಾನೋ ವಾ ವಿದ್ವಾನೇನ ನಿಂದತಿ ನಸ್ತೌತಿ ಕಿಂತು ತೇಷಾಂ ಸ್ಯಾತ್ ಯಥಾ ಬೋಧಸ್ತಥಾ ಚರೇತ್. ನಿಂದಿತಃ ಅಂದ್ರೆ ಅಜ್ಞಾನಿಗಳು ಏನ್ ಮಾಡ್ತಾರೆ, ಅಜ್ಞೇನ ಅಂದ್ರೆ ಅಜ್ಞಾನಿಗಳಾಗಿರ್ತಕ್ಕಂಥವ್ರು ವಿದ್ವಾನನನ್ನ ಏನ್ ಮಾಡ್ತಾರೆ, ಅವರು ನಿಂದಿಸ್ತಾರೆ ಮತ್ತೆ ಸ್ತೂಯಮಾನ್ ಅಂದ್ರೆ ಸ್ತುತಿ ಮಾಡ್ತಾರೆ, ಸ್ತುತಿನೂ ಮಾಡ್ತಾರೆ. ಮತ್ತೆ ತಮಗೆ ಯಾವಾಗ ಕೋಪ ಬರ್ತದೆ, ತಮಗೆ ಯಾವಾಗ ತಮ್ಮ ಒಂದು ಏನು ಅವರು ತಮ್ಮ ಭಾವನೆ ಇಟ್ಟುಕೊಂಡಿರ್ತಾರೆ, ಆ ಭಾವನೆಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಕಾಣಿಸ್ತದೆ, ಅವಾಗ ಅವರು ನ್ಯಾಚುರಲ್ ಆಗಿ ನಿಂದೆ ಮಾಡ್ತಕ್ಕಂಥದ್ದು ಸಹಜ ಇರ್ತದೆ. ಮತ್ತೆ ತಮಗೆ ಸಂತೋಷ ಆದಾಗ ಸ್ತುತಿ ಮಾಡ್ತಕ್ಕಂಥದ್ದು ಕೂಡ ಸಹಜ ಇರ್ತದೆ. ಇವು ಎರಡೂ ಕೂಡ ಅದು ಸಹಜನೇ ಕ್ರಿಯೆ ಜಗತ್ತಿನಲ್ಲಿ. ಸೊ ಹಾಗಾಗಿ ಜ್ಞಾನಿಯಾಗಿರ್ತಕ್ಕಂಥಂದ್ರೆ ಈ ಆತ್ಮನನ್ನ ತಿಳಿದಿರ್ತಕ್ಕಂಥವನು ಹೇಗಿರ್ಬೇಕು ಅಂತಂದ್ರೆ ಅವನು
ಅವರು ನಿಂದಿಸಿದ್ರು ಕೂಡ ಅವ್ರಿಗೆ ಏನ್ ಮಾಡಬಾರ್ದು ಅಂದ್ರೆ ಪ್ರತಿ ನಿಂದನೆ ಮಾಡಬಾರ್ದು ಅಂತ. ಅವ್ರಿಗೆ ಪ್ರತಿನಿಂದನೆ ಮಾಡಬಾರದು. ಸೊ ಪ್ರತಿನಿಂದನೆ ಮಾಡ್ತಾ ಇದ್ರಂತ ಅರ್ಥ ಏನಂತಂದ್ರೆ ಅವನಿಗೆ ಅದನ್ನ ಜ್ಞಾನ ಆಗಿಲ್ಲ ಅಂತ ಅರ್ಥ. ಅವನ ಉದ್ದೇಶ ಏನು ಅಂತ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಲೋಕದ ಜನರಿರ್ಲಿ, ಇಲ್ಲ ಸ್ಟೂಡೆಂಟ್ಸ್ ಇರ್ಲಿ, ಇಲ್ಲ ನಮ್ಮ ಹಿತೈಷಿಗಳಾಗಿರ್ಲಿ, ಯಾರು ನಾವು ಈ ಒಂದು ಮಾರ್ಗದಲ್ಲಿ ಚಲಿಸಿದಾಗ, ಒಂದು ಸ್ಥಿತಿಗೆ ಬಂದಾಗ ಲೋಕದಲ್ಲಿ ಈ ಗೌರವಗಳನ್ನ ಸಿಗ್ತಕ್ಕಂತಹದ್ದು ಸಹಜವಾಗಿರ್ತಕ್ಕಂಥದ್ದು. ಇಂತಹ ಸ್ಥಿತಿಯಲ್ಲಿ ಇರುವಾಗ ಅವನು ಪರಿಪೂರ್ಣನಾಗಿದ್ದಂತಂದ್ರೆ ಅದೆಲ್ಲವನ್ನೂ ಕೂಡ ಅವನು ಸಹಜವಾಗಿ ಜೀರ್ಣಿಸ್ಕೊಳ್ತಾನೆ. ಮತ್ತೆ ಯಾರಿಗೆ ಅದರದ್ದು ಜ್ಞಾನ ಇರೋದಿಲ್ವೋ ಅವನೇನ್ ಮಾಡ್ತಾನೆ, ಸಾಮಾನ್ಯ ಜನರಂತೆ ಮಾತನಾಡ್ತಾನೆ. ಸಾಮಾನ್ಯ ಜನರಂತೆ ಮಾತನಾಡಿದಾಗ ಏನಾಗುತ್ತೆ, ಅವನಿಗೆ ಅದರದ್ದು ಇನ್ನೂ ಜ್ಞಾನ ಆಗಿಲ್ಲ ಅಂತ ಅನ್ಕೋಬೇಕಾಗತ್ತೆ. ಮಾತಾಡ್ತಾ ಇಲ್ಲ ಅಂತಂದ್ರೆ ಸತ್ಯವನ್ನ ತಿಳಿದಿದ್ದಾನೆ, ಅಂತರಂಗವನ್ನ ತಿಳಿದಿದ್ದಾನೆ ಅಂತ ಅರ್ಥ ಮಾಡ್ಬೇಕು. ಆ ಕಾರಣದಿಂದ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಅವರು ಒಂದ್ ವೇಳೆ ನಿಂದನೆ ಮಾಡಿದರೆ ಆ ನಿಂದನೆಗೆ ಪ್ರತಿನಿಂದನೆ ಮಾಡ್ತಾ ಮಾತನಾಡಬಾರದು. ಮತ್ತೆ ಒಂದು ವೇಳೆ ಹೊಗಳಿದ್ರು ಕೂಡ, ಹೊಗಳಿದ್ರೆ ಅವ್ರನ್ನ ಜಾಸ್ತಿ ಹೊಗಳವಾಗ ಸುಮ್ಮನಿದ್ದು ಮತ್ತೆ ಅವ್ರನ್ನ ಪ್ರೇರೇಪಿಸ್ಬೇಕು. ಯಾರನ್ನ ಹೊಗಳ್ಬೇಕು, ನೀವು ನೀವೇ ಆತ್ಮಸ್ವರೂಪರು, ನಿಮ್ಮನ್ನ ನೀವು ಉಜ್ವಲ ಮಾಡಿಕೊಳ್ಳೋದ್ರಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ ಹೊಗಳಿಕೆಯನ್ನ ಆ ಆತ್ಮನ ಕಡೆಗೆ ತಿರುಗಿಸ್ಬೇಕು, ವ್ಯಕ್ತಿ ಕಡೆಗೆಲ್ಲ. ಸ್ಥೂಲವಾಗಿರ್ತಕ್ಕಂತಹ ಶರೀರದ ನಿಮಿತ್ತ ಮಾಡಿಕೊಂಡಲ್ಲ. ಯಾವಾಗಲೂ ಕೂಡ ಅವನು ಅಂತರಂಗದಲ್ಲಿರ್ತಕ್ಕಂತಹ ಆತ್ಮನ ಜಾಗೃತಿಯ ಕಡೆಗೇನೆ ಒಂದು ದಿಕ್ಸೂಚಿ ಇರಬೇಕು, ತೋರಿಸ್ತಕ್ಕಂಥದ್ದು. ಎಲ್ಲವನ್ನ ಪ್ರೇರೇಪಿಸ್ಬೇಕು. ಪ್ರೇರೇಪಿಸಿದ ಅದರ ಉದ್ದೇಶವನ್ನ ಅದರದ್ದು ಗುರಿಯನ್ನ ತಿಳಿಸ್ಬೇಕು. ಸೊ ಇದು ಬಹಳ ಪ್ರಮುಖವಾಗಿ ನಮಗೆ ಈ ಸಾಧನ ಮಾರ್ಗದಲ್ಲಿ ಬರುವಂತಹ ಅಡ್ಡಿ. ಸುಮಾರು ಶ್ಲೋಕಗಳಲ್ಲಿ ಸಾಧಕನ ಪರಿಸ್ಥಿತಿಯನ್ನ ಹೇಳಿದರು. ಆದ್ರೆ ಸಾಧಕನನ್ನ ಗಮನದಲ್ಲಿಟ್ಟುಕೊಂಡು ಜ್ಞಾನಿಯಾಗಿರ್ತಕ್ಕಂಥವನು ಸಾಧಕನನ್ನ ಹೆಂಗ್ ಕರ್ಕೊಂಡು ಹೋಗ್ಬೇಕು. ಈಗ ನಾವು ಅನೇಕ ಕಡೆ ನೋಡ್ತೀವಿ, ಕೆಲವೊಂದನ್ನ ಸತ್ಯ ಏನಂತ ಗೊತ್ತಿರೋದಿಲ್ಲ. ಸೊ ಯಾರೋ ಮಾತಾಡಿದ್ರೆ ಅವ್ರು ಮಾತಾಡಿಬಿಡ್ತೀವಿ. ಅದು ಸರಿನಾ ತಪ್ಪನ ಅಂತ ಹತ್ತಿರಕ್ಕೆ ಹೋಗಿ ವಿಮರ್ಶೆ ಮಾಡೋದಾಗ್ಲಿ, ಅದನ್ನ ವಿಚಾರ ಮಾಡೋದಾಗ್ಲಿ ಅದೆಲ್ಲ ಇರೋದಿಲ್ಲ. ಅದು ಅನೇಕ ಮಹಾತ್ಮನ ಕಥೆಗಳನ್ನ ನಾವು ನೋಡಿದಾಗ ಇದೆಲ್ಲ ಸಹಜವಾಗಿರ್ತದೆ. ಅದಕ್ಕೆ ಎಲ್ಲ ಒಂದ್ಸಲ ಹೇಳಿದ್ನಲ್ವ ನಾನು, ಮಹಾಭಾರತದಲ್ಲಿ ಕರ್ಣ ಅರ್ಜುನನ್ನ ಯುದ್ಧದ 16ನೇ ದಿವಸ 17ನೇ ದಿವಸ ಅರ್ಜುನ್ ಜೊತೆಗೆ ಇವತ್ತು ಏನಾದ್ರೂ ಇವತ್ತು ಅರ್ಜುನ ನಾಶ ಮಾಡಬೇಕು ನನ್ನಂತ ಹೇಳ್ಬಿಟ್ಟು ತನ್ನ ರಥವನ್ನ ಸ್ಪೀಡ್ ಆಗಿ ಅರ್ಜುನ ಕಡೆ ತಗೊಂಡು ಬರ್ತಾನೆ. ಮತ್ತೆ ಜೋರಾಗಿ ಅರ್ಜುನನ ಹೆಸರು ಕೂಗಿ ಹೇಳ್ತಿರ್ತಾನೆ, ನಾನು ನಿನ್ನೊಡನೆ ಯುದ್ಧ ಮಾಡಕ್ ಬಂದಿದ್ದೀನಿ, ಬಾ ಬಾ ಅಂತ ಹೇಳ್ಬಿಟ್ಟು. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಅವನು ಬರ್ತಕ್ಕಂಥ ನೋಡಿ ಇನ್ನೊಂದು ಕಡೆಗೆ ರಥವನ್ನು ತಗೊಂಡು ಓಡಿಸ್ತಿರ್ತಾನ. ಅರ್ಜುನ ಹೇಳ್ತಾನೆ, ಇದೇನಿದು ಪಲಾಯನವಾದ, ಒಬ್ಬ ವೀರನಾಗಿ ಪಲಾಯನವಾದ ಮಾಡಬಾರದು ಅಂತ ಹೇಳಿ ಅರ್ಜುನ ಹೇಳುವಾಗ ಅವಾಗ ಕೃಷ್ಣ ಹೇಳ್ತಾನೆ, ನನ್ನನ್ನ ಲೋಕದಲ್ಲಿ ಒಮ್ಮೊಮ್ಮೆ ಪಲಾಯನವಾದಂತನೂ ಕೂಡ ಕರೆದಿದ್ದಾರೆ, ಹೇಳಿ ಅಂತನೂ ಕರೆದಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಅವನಿಗೆ ಅದ್ರದ್ದು ಸ್ಪಷ್ಟ ಉದ್ದೇಶ ಗೊತ್ತದ. ಅವನಿಗೆ ಗೊತ್ತಿರೋದ್ರಿಂದ ಆ ಎಲ್ಲ ನಿಂದನೆಗಳನ್ನ ಅವನು ಸಹಜವಾಗಿ ಸ್ವೀಕಾರ ಮಾಡಿದ. ಸೊ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಆ ನಿಂದನೆಗಳಿಗೆ ಡಿಟೇಲ್ಸ್ ಆಗಿರ್ತಕ್ಕಂತಹ ವ್ಯಕ್ತಿ ಮಾತ್ರ ನಿಲ್ಲಕ್ ಬರುತ್ತೆ. ಯಾರು ಅಟ್ಯಾಚ್ ಆಗಿರ್ತದೆ ಅಲ್ಲಿ ಆ ಸ್ಥಿತಿ ಬರಕ್ ಸಾಧ್ಯ ಇಲ್ಲ.
ಸೊ ಹಾಗಾಗಿ ಈ ಜರ್ನಿಯಲ್ಲಿ ಬಹಳ ಪ್ರಮುಖವಾಗಿ ನಾವು ಯಾವಾಗ್ಲೂ ಕೂಡ ಈ ಮಾ ವಿದ್ವಿಷಾವಹಿ ಅಂತ ಹೇಳ್ತಿರ್ತೀವಿ, ನಾವು ಯಾವಾಗ್ಲೂ ಕೂಡ ದ್ವೇಷ ಬರಬಾರದು ಅಂತ ಹೇಳ್ತಿರ್ತೀವಿ ನಾವು. ಆದ್ರೂ ಕೂಡ ಯಾವಾಗ ಒಂದು ದೀರ್ಘಕಾಲದ ಒಂದು ಒಡನಾಟದ ಅನೇಕ ಏರಿಳಿತಗಳಲ್ಲಿ ಸಹಜವಾಗಿ ಇದು ಕಾಣಿಸ್ಕೊಂಡ್ ಬಿಡ್ತದೆ. ಸೊ ಕಾಣಿಸ್ಕೊಂಡಾಗ ಜ್ಞಾನಿಯಾಗಿರ್ತಕ್ಕಂಥವನು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಸೊ ಆಯಾ ಕಡೆಯಿಂದ ಪ್ರತಿಕ್ರಿಯೆ ಇದ್ದಾಗಲೂ ಕೂಡ ಅವನು ಮಾತ್ರ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಆತ್ಮನೆಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ಶ್ರೇಷ್ಠವಾದ ಕಾರ್ಯವನ್ನ ಮಾಡಬೇಕು. ಇದನ್ನು ಮಾಡುವಾಗ ಸ್ವಲ್ಪ ಸೊ ಕಷ್ಟ ಆಗುತ್ತೆ. ಆದ್ರೆ ಕಷ್ಟ ಅಂತಂದ್ರೆ ನಮಗೆ ಪಾಠ ಕೇಳೋರಿಗೆ ಆಗುತ್ತೆ. ಆದ್ರೆ ಅದು ಹೇಗಿರ್ತದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಏನಾಯಂ ನಟನೇನಾತ್ರ ಬುದ್ಧ್ಯತೆ ಕಾರ್ಯಮೇವ ತತ್ ಅಜ್ಞ ಪ್ರಬೋಧಾನ್ಯೈವಾನ್ಯತ್ ಕಾರ್ಯಮಸ್ತ್ಯತ್ರ ತದ್ವಿದಃ. ಏನ ಅಯಂ ನಟನೇನ ಅತ್ರ ಬುದ್ಧ್ಯತೆ ಕಾರ್ಯಮೇವ ತತ್. ಇಲ್ಲೊಂದು ಸ್ವಲ್ಪ ನಟನೇನ ಅತ್ರ ಬುದ್ಧತೆ ಕಾರ್ಯಮೇವ ತತ್ ಅಂದ್ರೆ ಸೊ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತಹ ಕಲಾವಿದ ತಾನು ಆ ಕಲರ್ ಅದು ಯಾವ ಒಂದು ಪಾತ್ರವನ್ನ ತೆಗೆದುಕೊಳ್ತಾನೋ ಆ ಪಾತ್ರವನ್ನ ತೆಗೆದುಕೊಂಡಾಗ ಆ ಪಾತ್ರದಲ್ಲಿ ಸಂಪೂರ್ಣವಾಗಿ ತನ್ನನ್ನ ತಾನು ಮುಳುಗಿಬಿಟ್ಟಿರ್ತಾನೆ ಅವನು. ನೋಡೋರಿಗೆ ನಮಗೆ ಈಗ ಭಕ್ತ ಕುಮಾರನ ಫಿಲ್ಮ್ ನೋಡುವಾಗ ಒಬ್ಬ ಶ್ರೇಷ್ಠ ಕಲಾವಿದ ವಿಠಲ 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 ಅಂತ ಅದನ್ನ ಮಣ್ಣನ್ನ ತುಳಿಯುವಾಗ ಸಹಜವಾಗಿ ವಿಠಲ ಭಾವದಲ್ಲಿ ಮುಳುಗಿರುವ ಹಾಗೆ ಅಷ್ಟು ತುಂಬಾಗಿ ಅಷ್ಟು ಪರ್ಫೆಕ್ಟ್ ಆಗಿ ಅವನು ಆ ಅಭಿನಯವನ್ನ ಮಾಡ್ತಾನೆ. ಅವನು ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದಾಗಲೂ ಕೂಡ ಅವನಿಗೆ ಒಳಗಡೆಗೆ ತಾನು ಏನು, ತಾನು ಯಾರು, ತಾನು ನಾಟಕ ಮಾಡಕಚ್ಚಿನಿ ಅಂತಕ್ಕಂಥದ್ದು, ಅಭಿನಯ ಮಾಡಕಚ್ಚಿನಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರ್ತದ. ಅವನಿಗೆ ಅದೇನು ಮರವಾಗಿರಂಗಿಲ್ಲ, ಅದು ಸ್ಪಷ್ಟವಾಗಿ ಗೊತ್ತಿರ್ತದ ಅದು. ಸೊ ಅದು ತನ್ನ ಸ್ವರೂಪ ಅಂದ್ರೆ ತನ್ನ ಇರುವಿಕೆ ಬಗ್ಗೆ ಸ್ಪಷ್ಟವಾಗಿ ಜ್ಞಾನ ಇದ್ದಾಗ ತಾನು ತೆಗೆದುಕೊಂಡಿರ್ತಕ್ಕಂತಹ ಪಾತ್ರ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಆ ಪಾತ್ರದ ಪೂರ್ಣ ಅಭಿನಯವನ್ನ ತೋರಿಸ್ತಾನೆ. ಸೊ ಅದೇ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಈ ಜೀವನದಲ್ಲಿ ಈ ತಾನು ಪರಿಪೂರ್ಣನಾಗಿ ಆತ್ಮನಾಗಿದ್ದಾನೆ. ಆದರೆ ಅಜ್ಞರ ಕಣ್ಣಿಗೆ ಅಂದ್ರೆ ತಿಳುವಳಿಕೆ ಇಲ್ಲವರ ಕಣ್ಣಲ್ಲಿ ಸೊ ಇದೊಂದು ನಟನೆ ತರ ಮಾಡ್ತಾ, ಒಂದು ಅಭಿನಯ ತರ ಮಾಡ್ತಾ ಅವನೇನ್ ಮಾಡ್ಬೇಕು ಅಂತಂದ್ರೆ ಅವ್ರ ತರ ನಡಿಬೇಕು ಅಂತಂತ ನಾವು. ಅಜ್ಞಾನಿಗಳು ಹೇಗೆ ಸೊ ತಿಳಿದುಕೊಳ್ಳಲಿಕ್ಕೆ ಸಾಧ್ಯನೋ ಹಾಗೆ ಅವನು ನಡೆದು ತೋರಿಸ್ಬೇಕು. ಇದನ್ನ ನಾವು ಈ ಕೆಲವೊಂದು ಕಡೆಗೆ ಎಕ್ಸಾಂಪಲ್ ಕೊಡ್ತೀವಲ್ವಾ. ಒಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ತಾನೆ, DC ಆಗಿರ್ತಾನೆ. ಅಂದ್ರೆ ಮನೆಗೆ ಬಂದಾಗ ಅವನು ಮಗನ ಜೊತೆಗೇನೋ ಮಗಳ ಜೊತೆಗೇನೋ ಒಂದು ಏನು ಅವ್ರಿಗೆ ಇಷ್ಟ ಆಗುವಾಗೆ ಅವ್ರು ಹೆಂಗ್ ಕೇಳ್ತಾರೆ ಹಂಗ ಅವನು ಮಕ್ಕಳ ಜೊತೆಗೆ ಕುದುರೆ ಆಗೇನೋ ಹಸು ಆಗೇನೋ ಆಟ ಆಡ್ತಿರ್ತಾನ. ಹಸುನ್ ತರ ಅವನು ಸೊ ನಡ್ಕೊಂಡು ಹೋಗ್ತಿರ್ತಾನೆ, ಅಂದ್ರೆ ಮಂಡಿ ಊರಿ ನಡ್ಕೊಂಡು ಹೋಗ್ತಿರ್ತಾನೆ. ಅದರಿಂದ ಅವನೇನು ಆ DC ಪೋಸ್ಟಿಗೇನು ವ್ಯತ್ಯಾಸ ಆಗೋದಿಲ್ಲ, ಮತ್ತೆ ಅವನಿಗೇನು ಮರ್ಯಾದೆ ಕೂಡ ಕಡಿಮೆ ಆಗೋದಿಲ್ಲ. ಯಾಕಂತಂದ್ರೆ ಅದು ತನ್ನ ಮನೆ ತನ್ನ ಚೌಕಟ್ಟಿನೊಳಗಡೆ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಅದೇ ರೀತಿಯಾಗಿರ್ತಕ್ಕಂಥ ಜ್ಞಾನಿಗೆ ಈ ಏನು ಜಗತ್ತಿದೆಯೋ, ಈ ಜಾಗೃತ ಲೋಕ ಯಾವುದನ್ನ ನಾವು ಜಗತ್ತಂತ ಕರಿತೀವಿ, ಈ ಭೂಲೋಕ, ಈ ಭೂಲೋಕದಲ್ಲಿ ಇದು ಭೂಲೋಕ ಎಲ್ಲವೂ ಕೂಡ ಅವನಿಗೊಂದು ತನ್ನ ಮನೆ ತರ ಅನ್ನಿಸ್ತದ. ಅವನಿಗೆ
ಮನೆ ತರ ಅನಿಸಿದಾಗ ಹೆಂಗ ಮನೇಲಿ ಇರೋರ್ನೆಲ್ಲರನ್ನ ಹೆಂಗ ನಾವು ಪ್ರೀತಿ ಮಾಡ್ತೀವಿ, ಹಾಗೆ ಈ ಲೋಕದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡ ಅವನು ಪ್ರೀತಿ ಮಾಡ್ತಾನ. ಅವನು ಯಾರನ್ನ ದ್ವೇಷ ಮಾಡೋದಿಲ್ಲವ. ಅದ್ವೇಷ್ಟ ಸರ್ವಭೂತಾನ ಅಂತ ನಾವು ನೋಡಿದ್ವಿ ಗೀತೆಯಲ್ಲಿ. ಅವನು ಯಾರನ್ನ ಅವನು ದ್ವೇಷ ಮಾಡೋದಿಲ್ಲ ಅವನಿಗೆ, ಮತ್ತೆ ಯಾರನ್ನ ಉದ್ಯೋಗಕ್ಕೆ ಒಳಪಡಿಸೋದಿಲ್ಲ. ಯಾಕಂದ್ರೆ ಎಲ್ಲರೂ ತನ್ನ ಮನೆಯವರು ಅಂತಂದಾಗ, ಸೊ ಹೆಂಗ ಮನೆಯಲ್ಲಿ ಒಬ್ರು ಯಾರಾದ್ರೂ ಹಾರ್ಟ್ ಪೇಷಂಟ್ ಇದ್ರಂತಂದ್ರೆ ಮನೆ ಜನ ಎಲ್ಲನೂ ಕೂಡ ಅವ್ರಿಗೆ ತೊಂದರೆ ಆಗದಂತೆ ಹೇಗೆ ನಡ್ಕೊಳ್ತಾರೋ ಆ ರೀತಿಯಾಗಿ ಒಬ್ಬ ಜ್ಞಾನಿ ಸೊ ಈ ಲೋಕದ ಜನರ ಜೊತೆ ಒಬ್ಬ ಒಳ್ಳೆ ಗ್ರೇಟ್ ನಾಟಕ ಮಾಡೋನಾಗಿ, ಕಲಾಕಾರನಾಗಿ ಅದರಂತೆ ಅವನು ವರ್ತನೆ ಮಾಡ್ತಾನೆ. ಇದನ್ನ ನಾವು ಬಹಳ ಚೆನ್ನಾಗಿ ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ನಾವು ಕಾಣಬಹುದು. ಸ್ವತಃ ಅವರು ಕಾಳಿಯನ್ನ ದರ್ಶನ ಮಾಡಿದಾಗಲೂ ಕೂಡ ಬೆಳಗ್ಗೆ 4 ಗಂಟೆಗೆ 4 ಗಂಟೆಗೆ ರೆಡಿಯಾಗಿ ಪೂಜೆಗೆಲ್ಲ ನಿಂತ್ಕೊಂಡ್ಬಿಡ್ತಿದ್ರು. ಸಾಯಂಕಾಲ ಮತ್ತೆ 4 ಗಂಟೆಗೆ ನಿಂತ್ಕೊಂಡಿದ್ರು. ಅಂದ್ರೆ ದರ್ಶನ ಆಗ್ಬಿಟ್ಟಿದೆ ಅಲ್ವಾ. ಕೊನೆ ತನಕನೂ ಕೂಡ ಅವರು ಒಂದು ಸ್ವಲ್ಪನೂ ಕೂಡ ಎಲ್ಲಿ ಕೂಡ ಮರುವಂತಕ್ಕಂಥದ್ದು ಕಾಣಿಸೋದಿಲ್ಲ ಅವರ ಜೀವನದಲ್ಲಿ. ಶಾರದಾ ಮಾತೆಯವರಿಗೆ ಅವರು ಕೇಳ್ತಾರೆ, ನಾನು ನಿನ್ನ ಮದುವೆ ಆದೆ, ಪಾಪ ಪ್ರತಿ ಹೆಂಗಸಿಗೆ ಮಗುವಾಗ್ಬೇಕು ಅಂತಕ್ಕಂಥ ತುಂಬಾ ಆಸೆ ಇರ್ತದೆ, ಹಾಗೆ ಏನಾದ್ರೂ ನನಗೊಂದು ಮಗು ಆಗಿಲ್ಲ ಅಂತಕ್ಕಂಥದ್ದು ಆಸೆ ಇದೆ ನಿನಗೆ ಅಂತ ಕೇಳಿದಾಗ ಅವಾಗ ಶಾರದಾ ಮಾತೆಯವರು ಬಹಳ ಸೊಗಸಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ. ಸೊ ಸಾಮಾನ್ಯವಾಗಿರ್ತಕ್ಕಂಥ ಮಗುವಿನಕ್ಕಿಂತನೂ ಕೂಡ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸನ್ಯಾಸಿಗಳನ್ನ ಅಂದ್ರೆ ಸ್ಟೂಡೆಂಟ್ಸ್ಗಳೆಲ್ಲ ಸನ್ಯಾಸ ತಗೊಂಡಿರ್ತಾರೆ ಅಷ್ಟೊತ್ತಿಗೆ ಆಗಲೇ ಅವರು ಕೊನೆಯ ಸಮಯದಲ್ಲಿ. ಸೊ ಇವ್ರನ್ನೆಲ್ಲ ನನಗೆ ಕೊಟ್ಟಿದ್ಯಲ್ವಾ, ಇಂಥ ಮಕ್ಕಳಿಗಿಂತ ಮತ್ತಿನ್ನಂತ ಮಕ್ಕಳು ಬೇಕು ಅಂತ ಹೇಳ್ತಾರೆ. ಹೀಗೆ ಅವರ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನ ಬಗ್ಗೆನೂ ಕೂಡ ಅವರು ಅದನ್ನು ಕೂಡ ವಿಚಾರ ಮಾಡ್ತಿದ್ರು. ಅವರು ಅಂದ್ರೆ ಅವರು ಅಷ್ಟು ತಮ್ಮ ತಪಶಕ್ತಿಯಿಂದ ಅವರನ್ನ ಮನ ಪರಿವರ್ತನೆ ಮಾಡುವಂತಹ ಮಟ್ಟಿಗೆ ಕೂಡ ಅವರು ಅಷ್ಟೊಂದು ಅಂತರಂಗದಲ್ಲಿ ಪ್ರಯೋಗ ಮಾಡಿದ್ರು ಕೂಡ ಹೊರಗಡೆಗೆ ಒಬ್ಬ ಯಥಾಸ್ಥಿತಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಮಾತನಾಡಿಸೋದು, ಕೇಳೋದು, ಮಾಡೋದು ಎಲ್ಲ ಮಾಡ್ತಾ ಇದ್ರು ಅವರು. ಅದೆಲ್ಲ ಏನಕ್ಕೋಸ್ಕರ ಅವರು ಪೂರ್ಣರಾಗಿ ಬಿಟ್ಟಿದ್ದಾರೆ. ಆದರೆ ಸಾಧಕರಾಗಿರ್ತಕ್ಕಂಥವ್ರಿಗೆ ಆ ಕಡೆಗೆ ಅವರು ಧರ್ಮದಿಂದ ವ್ಯತಿರಿಕ್ತ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಅನೇಕ ಲೀಲೆಗಳನ್ನ, ಅಂದ್ರೆ ಅವರು ಜೀವನವನ್ನ ನೋಡಿದಾಗ ಕೊನೆ ಅವರಿಗೆ ಕ್ಯಾನ್ಸರ್ ಬಂದ್ಮೇಲೆ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಗತಿಗಳಿದೇವ. ನೀವು ಕೊನೆಗೆ ಅವು ಕೆಲವೊಂದಿಷ್ಟನ್ನು ಓದ್ಬೇಕು, ಬಹಳ ಚೆನ್ನಾಗಿರ್ತದೆ. ಒಬ್ಬ ಜ್ಞಾನಿ ಆಗಿರ್ತಕ್ಕಂಥವ್ರು ಹೇಗಿರ್ತಾರೆ, ಮತ್ತೆ ಅವ್ರೇನು ಔಷಧ ಅದಕ್ಕೆಲ್ಲ ರಿಜೆಕ್ಟೇ ಮಾಡೋದಿಲ್ಲ. ಅವರು ಯಾರು ಬಂದು ಔಷಧ ಕೊಟ್ಟರು ತಗೊಳ್ತಾರೆ. ಮತ್ತೆ ಅವ್ರಿಗೆ ಗೊತ್ತಿರ್ತದೆ, ಅವರಿಗೆ ಇದು ಕ್ಯಾನ್ಸರ್ ಕಡಿಮೆ ಆಗಲ್ಲ ಅಂತಾನೂ ಗೊತ್ತಿರ್ತದೆ. ಆದ್ರೆ ಸ್ಟೂಡೆಂಟ್ಸ್ ಮನಸ್ಸು ಬೇಜಾರಾಗಬಾರ್ದು ಅಂತ ಹೇಳಿ ಎಲ್ಲವನ್ನ ಅವರು ಸ್ವೀಕಾರ ಮಾಡ್ತಾರೆ. ಈ ಎಲ್ಲ ನಮ್ಮ ಇವತ್ತು ಏನು ಈ ತೃಪ್ತಿದೀಪ ಪ್ರಕರಣದಲ್ಲಿ ಈ ಜ್ಞಾನಿಯ ಲಕ್ಷಣಗಳ ಏನೆಲ್ಲ ಇದಾವು, ಈ ಎಲ್ಲವನ್ನ ಒಬ್ಬ ಸಾಮಾನ್ಯ ಮನುಷ್ಯರಂತೆ ಮಾಡಿ ನಮಗೆ ಆದರ್ಶಪ್ರಾಯರಾಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇರ್ಬೋದು. ಆದರೆ ನಮಗೆ ಗ್ರಂಥ ರೂಪದಲ್ಲಿ ಬಹಳ ಸಹಜವಾಗಿ ಕಳಿಸಿಕೊಂಡಿರ್ತಕ್ಕಂಥದ್ದು ಶ್ರೀರಾಮಕೃಷ್ಣ ಪರಮಹಂಸ. ಮಹಾಜ್ಞಾನಿಯಾಗಿ ಅವರು ಜೀವನ ಎಷ್ಟು ಬಹಿರ್ಮುಖವಾಗಿ ಮುಗ್ಧತೆಯಿಂದ ಇತ್ತು. ಅದಕ್ಕೆ ಅವರು ಸ್ವಾಮೀಜಿ ಅವರು ಹೇಳ್ತಾರೆ ಒಂದು ಕಡೆ, ಸ್ವಾಮಿ ವಿವೇಕಾನಂದರು, ನಾನು ಹೊರಗಡೆ ನೋಡ್ಲಿಕ್ಕೆ ಸನ್ಯಾಸಿ ತರ ಕಾಣ್ತೀನಿ, ಆದ್ರೆ ಒಳಗಡೆಗೆ ನಾನು ಸಂಸಾರಿ.
ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಹೊರಗಡೆ ನೋಡ್ಲಿಕ್ಕೆ ಸಂಸಾರಿ ಕಾಣ್ತಾರೆ, ಒಳಗಡೆಗೆ ಅವರು ಮಹಾ ವೈರಾಗ್ಯ ಪುರುಷರು. ಸ್ವಾಮೀಜಿಯವರು ತಾನು ಸಂಸಾರಿ ಅಂದ್ರೆ ಅರ್ಥ ಏನೋ, ಸಂಸಾರಿಗಳಿಗೆ ನಮ್ಮ ತರ ಸಾಮಾನ್ಯ ಸಂಸಾರಿಗಳಲ್ಲ, ಈ ರಾಮಕೃಷ್ಣ ಸಂಘವನ್ನ ಬೆಳೆಸಬೇಕು ಅಂತ ಹೇಳಿ ಅವರು ಹೊರಗಡೆಗೆ ಹೋಗಿ ಉಪನ್ಯಾಸ ಮಾಡಿ, ಫಂಡ್ ಕಲೆಕ್ಟ್ ಮಾಡಿ, ಆ ಮಠ ಕಟ್ಟಿ ಎಲ್ಲಾ ಕಡೆಗೆ ಸ್ಥಾಪನೆ ಮಾಡಿ, ಸಂಸಾರ ಏನಕ್ಕೋಸ್ಕರ? ಯಾರೆಲ್ಲ ರಾಮಕೃಷ್ಣ ಪರಮಹಂಸರನ್ನ ಅರಸಿಕೊಂಡು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಉಳ್ಕೊಳಕ್ ಒಂದಿಷ್ಟು ವಸತಿ, ಊಟಕ್ಕೆ ತೊಂದರೆ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ. ಹೀಗೆ ನಾವು ಮಹಾತ್ಮರನ್ನ ಅವರು ಜ್ಞಾನಿಗಳಂತನೋ, ವೈರಾಗ್ಯಗಳಂತನೋ, ಭಕ್ತಿವಂತರಂತನೋ, ಹೀಗೆ ಹೊರಗಡೆಗೆ ಅವರ ಸ್ವಭಾವದಿಂದ ಹಂಗ ತೋರುತ್ತೆ. ಅದರ ಒಳಗಡೆಗೆ ಹೇಗಿರ್ತಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತದೆ. ಇಂತಹ ಒಂದು ವಿದ್ಯಾರಣ್ಯ ಮುನಿಗಳು ನಮಗೆ ಅಂದ್ರೆ ಈಗ ಗ್ರಂಥದ ರೂಪದಲ್ಲಿ ನಮಗೆ ಅವೈಲಬಲ್ ಇದ್ದರೂ ಕೂಡ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇದಕ್ಕೆಲ್ಲ ಆದರ್ಶಪ್ರಾಯವಾಗಿ ನಮಗೆ ಒಂದಿಷ್ಟು ರಿಲೇಟೆಡ್ ಮಾಡಿಕೊಳ್ಳಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ಅತ್ಯಂತ ಹತ್ತಿರದಲ್ಲಿ ಸಿಗ್ತಕ್ಕಂಥವ್ರು. ಹಾಗಂತೇಳಿ ನಾನು ಅವರೊಬ್ಬರೇ ಹೇಳ್ತಾ ಇಲ್ಲ, ನಾನು ಓದಿರ್ತಕ್ಕಂಥದ್ದನ್ನ ಆಧಾರವಾಗಿಟ್ಟುಕೊಂಡು ಹೇಳ್ತಕ್ಕಂಥದ್ದು. ನಿಮ್ಮ ಅನುಭವದಲ್ಲಿ ಯಾರು ಬಂದಿರ್ತಾರೋ ಅವರನ್ನ ಕೂಡ ನೀವು ನೋಡ್ಬೋದು. ಒಂದೇ ಅಲ್ಲ, ಇಲ್ಲಿ ಯಾರೆಲ್ಲ ಮಹಾತ್ಮರು ಅವರೆಲ್ಲರ ಜೀವನ ಹತ್ತಿರಕ್ಕೆ ಹೋದಾಗ ನಮಗೆ ಎಲ್ಲ ಗ್ರಂಥಗಳನ್ನು ಓದಿದಾಗ ಸಹಜವಾಗಿ ಸಿಗ್ತಕ್ಕಂತಹದ್ದು. ಸೊ ಯಾವ ಒಂದು ಈ ಕೊನೆಯ ಪಾಠಗಳಿದ್ದವೋ ಈ ಪಾಠಗಳೆಲ್ಲವೂ ಕೂಡ ನಾವು ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಮಹಾತ್ಮರನ್ನು ನಾವು ನೋಡ್ಬೇಕು, ಇಲ್ಲ ಮಹಾತ್ಮರ ಹತ್ತಿರದಲ್ಲಿ ಗೊತ್ತಿರತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಹೀಗೆ ನಾವು ಮಾಡಿದಾಗ ಏನು ಈ ಕೊನೆಯ ಉಪನ್ಯಾಸಗಳಿದ್ದು ನಾವು ಕೇವಲ ಆ ಗ್ರಂಥಕ್ಕೆ ಅನುಸಾರವಾಗಿ ಪಾಠ ಮಾಡಿದ್ದೀವಿ ಬಿಟ್ರೆ ಅದರ ಎಕ್ಸ್ಪೀರಿಯನ್ಸು ಯಾವುದಿದೆಯೋ ಅದು ನಾವು ಪ್ರತಿಯೊಬ್ಬರೂ ಕೂಡ ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಅದು ಯಾರು ನಿಮಗೆ ಅಂತವ್ರು ಸಿಗ್ತಾರೆ, ಅಂತ ಮಹಾತ್ಮರು ಸಿಗ್ತಾರ, ಅಂತ ಮಹಾತ್ಮರನ್ನ ಹತ್ತಿರ ನೋಡಿದಾಗ ಅವಾಗ ಇದೆಲ್ಲನೂ ಕೂಡ ನಿಮಗೆ ಏನು ಸುಮಾರು ಒಂದು 4-5 ಕ್ಲಾಸ್ನಿಂದ ಪಾಠ ಮಾಡ್ತಿದ್ವಿ, ಇದೆಲ್ಲವೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇಷ್ಟು ಯಾವುದನ್ನ ನಾವು ಇಲ್ಲಿಯವರೆಗೆ ದೀರ್ಘವಾಗಿ ಚಿಂತನೆ ಮಾಡಿದ್ವು, ಆ ಚಿಂತನೆಯ ಒಟ್ಟು ವಿಷಯವನ್ನ ಈ ಕೊನೆಯ ಶ್ಲೋಕದಲ್ಲಿ ನಿಲ್ಲಿಸಿದರು, 290 ಶ್ಲೋಕದಲ್ಲಿ. ಸೊ ಇಲ್ಲಿಗೆ ಜ್ಞಾನಿಯ ಪರಿಪೂರ್ಣವಾಗಿರ್ತಕ್ಕಂತಹ ಅವನ ಸ್ವರೂಪ ಮತ್ತು ತಾನು ಸ್ವರೂಪನಾದ ಮೇಲೆ ಜಗತ್ತಿನ ಹಿತಾರ್ಥವಾಗಿ ಆಜ್ಞರಿಗೆ, ಮುಮುಕ್ಷುಗಳಿಗೆ ಮಾರ್ಗದರ್ಶಕನಾಗಿ, ಅಜ್ಞಾನಿಗಳಿಗೆ ಮಾರ್ಗದರ್ಶಕನಾಗಿ ಹೇಗೆ ಅವನು ಎಲ್ಲ, ಯಾಕಂದ್ರೆ ಇದರಿಂದ ಗೊತ್ತಾಗುತ್ತೆ ಎಲ್ಲಾ ಜೀವಿಗಳನ್ನ ಅವನು ಎಲ್ಲಾ ಜೀವಿಗಳನ್ನ ಪ್ರೀತಿಸ್ತಾನೆ. ಯಾಕಂತಂದ್ರೆ ಎಲ್ಲಾ ಜೀವಿಗಳಿಂದ ಇರುವುದು ತನ್ನ ಆತ್ಮವೇ ಅನ್ನುವಂತಹದ್ದು ದರ್ಶನವಾಗಿದೆ. ಹಾಗಾಗಿ ಅಂತಹ ಜ್ಞಾನಿ ಪರಿಪೂರ್ಣ, ಆ ಪರಿಪೂರ್ಣತೆಯನ್ನ ಪಡೆದಿರ್ತಕ್ಕಂತಹ ಜ್ಞಾನಿಯ ಈ ಇಲ್ಲಿಂದ ಹಿಡಿದು ಈ ಒಂದು ಈ 8 ಶ್ಲೋಕಗಳು ಬಹಳ ವಿಶೇಷವಾಗಿ ಕೃತಕೃತ್ಯತೆಯ ಭಾವವನ್ನ ತೋರಿಸ್ತಕ್ಕಂಥವು ನಮಗೆ. ಅಂದ್ರೆ ಈ ಜ್ಞಾನಕ್ಕೆ ಇಂತಹ ಒಂದು ಜ್ಞಾನ ಇದು ಎಷ್ಟು ಭವ್ಯ, ಎಷ್ಟು ದಿವ್ಯ, ಇದು ಎಷ್ಟು ಆನಂದ, ಇದು ಎಷ್ಟು ಸಹಜವಾಗಿ
ನನಗೆ ಈ ಜೀವನದಲ್ಲಿ ಪ್ರಾಪ್ತಿ ಐತಲ್ವಾ. ಹೆಂಗ ನಾವು ಯಾವುದಾದ್ರೂ ಒಂದು ಸಂಗೀತ ಅಥವಾ ಭಕ್ತಿ ಗಾಯನದಲ್ಲಿ ಹೋದಾಗ ನಮ್ಮನ್ನು ನಾವು ಮೈಮರೆತು ಹೆಂಗ ಆ ಭಕ್ತಿಯಲ್ಲಿ ಪರವಶರಾಗಿ ಏನು ಡ್ಯಾನ್ಸ್ ಮಾಡ್ತಾ ಹೋಗ್ತೀವಿ, ಆ ರೀತಿಯಾಗಿ ಅತ್ಯಂತಿಕವಾಗಿರ್ತಕ್ಕಂಥ ಸಂತೋಷವಾದಾಗ ಈ ಜ್ಞಾನಿಯ ಸಂತೋಷದ ಆ ಕ್ಷಣಗಳನ್ನ ಪ್ರತಿಯೊಂದನ್ನ ತಗೊಂಡು ಬಹಳ ಅದ್ಭುತವಾಗಿ ಅದರ ವೈಭವವನ್ನ ಹೇಳ್ತಾ ಇದ್ದಾರೆ. ಕೃತಕೃತ್ಯತೆಯ ತೃಪ್ತಃ ಪ್ರಾಪ್ಯತೆಯ ಪುನಃ ತೃಪ್ಯನ್ನೇವಂ ಸ್ವಮನಸ ಮನ್ಯತೆ ಸೌ ನಿರಂತರಂ. ಮನ್ಯತೆ ಅಸೌ ನಿರಂತರಂ. ಅಸೌ ಯಾವಾಗಲೂ ಕೂಡ ಹೇಗೆ ಅವನು ಭಾವಿಸ್ಬೇಕು. ಏನ್ ಭಾವಿಸ್ಬೇಕು ಅಂತಂದ್ರೆ, ಈ ಕೃತಕೃತ್ಯತೆಯ ತೃಪ್ತ ಅಂದ್ರೆ ತಾನು ಏನು ಒಂದು ಹೊಂದಬೇಕಾಗಿರ್ತಕ್ಕಂಥದ್ದು, ತನ್ನ ಒಂದು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳಿಂದ ಮಾಡಿ ತಾನು ಪರಿಪೂರ್ಣನಾದಾಗ ಪ್ರಾಪ್ತತೆಯ ಪುನಃ ಏನು ಪ್ರಾಪ್ತಿ ಆಯಿತು, ಆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಪುನಃ 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 ನೆನಪು ಮಾಡಿಕೊಂಡು ಅವನೇನ್ ಮಾಡ್ತಾನೆ, ಅವನು ಸಂತೋಷ ಪಡ್ತಾನೆ. ಈ ತೃಪ್ತತೆಯ ಭಾವ ನಮಗೆ ಈ ಜ್ಞಾನದಿಂದ ಅಷ್ಟು ನಮಗೆ ಅನುಭವ ಬರದೇ ಇದ್ರು, ಈಗ ನೀವು ಹೇಗೆ ಒಂದು ಫಂಕ್ಷನ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆ ಫಂಕ್ಷನ್ ಮಾಡಿದಾಗ ಆ ಫಂಕ್ಷನ್ ಇರ್ತಕ್ಕಂಥ ಫೋಟೋಗಳನ್ನ ನೋಡಿದಾಗ ಏನಾಗುತ್ತೆ, ನಿಮಗೆ ಆ ಫಂಕ್ಷನ್ ಅಲ್ಲಿ ಏನು ಎಂಜಾಯ್ ಮಾಡಿದ್ರಿ ಅದೆಲ್ಲವೂ ಫೀಲ್ ಆಗುತ್ತದು, ಮತ್ತೆ ಅದೇ ಉತ್ಸಾಹ ಬರುತ್ತ. ಅದರ ಫೋಟೋ ನೋಡಿದಾಗ ಅದೆಲ್ಲ ಕಣ್ಮುಂದೆ ನೆನಪಾಗುತ್ತೆ. ಮತ್ತೆ ಯಾರಾದ್ರೂ ಅದನ್ನ ನಿಮ್ ಜೊತೆಗೆ ಹಂಚಿಕೊಂಡಾಗ, ಫೋಟೋ ಬೇಡ ಬರೀ ಮಾತಿನ ಮೂಲಕ ಹಂಚಿಕೊಂಡಾಗ ಮತ್ತೆ ಅದೇ ಆನಂದ ಆಗುತ್ತೆ. ಯಾರು ಇಲ್ಲ ಸುಮ್ಮನೆ ನೆನಪು ಮಾಡಿಕೊಂಡ್ರಿ, ಫೋಟೋನು ಇಲ್ಲ, ಯಾರು ಮಾತಾಡ್ತಿಲ್ಲ ಅಂತಂದ್ರೂ ಕೂಡ ಸುಮ್ಮನೆ ನೆನಪು ಮಾಡಿಕೊಂಡ್ರು ಕೂಡ ಸೇಮ್ ಫೀಲ್ ಆಗುತ್ತೆ. ಯಾಕಂತಂದ್ರೆ ಅದು ಅಷ್ಟು ಆಳವಾಗಿ ಅದು ಮುದ್ರೆ ಹಾಕಿಬಿಟ್ಟಿರ್ತದೆ. ಅದು ತಾತ್ಕಾಲಿಕವಾಗಿರ್ತಕ್ಕಂತಹದ್ದು ಅಷ್ಟು ರೀತಿಯಾಗಿರ್ತಕ್ಕಂತಹ ಆನಂದವನ್ನ ಕೊಡುತ್ತೆ. ಆದರೆ ಶಾಶ್ವತವಾಗಿರ್ತಕ್ಕಂತಹ ಈ ಆನಂದವನ್ನ ಪಡೆದಾಗ ಎಷ್ಟು ಅವನು ಉನ್ಮತ್ತನಾಗಿ ಅದರಲ್ಲಿ ಮೈ ಮೆರೆದಿರ್ತಾನೆ. ನೀವು ಇದನ್ನು ನೋಡ್ಬೇಕು ಅಂತಂದ್ರೆ ರಮಣ ಮಹರ್ಷಿಗಳನ್ನು ನೋಡ್ಬೇಕು. ಆ ಬ್ರಹ್ಮಾನಂದದಲ್ಲಿ ಮುಳುಗಿಬಿಟ್ರೆ ಎಷ್ಟು ದಿನಗಳ ಗಟ್ಟಲೆ ಗೊತ್ತಾಗ್ತಿದ್ದಿಲ್ಲ ಅಂತ ಅವರಿಗೆ. ಬಾಹ್ಯ ಜಗತ್ತಿಗೆ ಗೊತ್ತೇ ಆಗ್ತಿದ್ದಿಲ್ಲ ಅವರಿಗೆ. ಅಷ್ಟು ಆ ಪರಮಾನಂದ ಸ್ಥಿತಿಯಲ್ಲಿ ಇದ್ಬಿಡರು. ನಮಗೆ ಇಲ್ಲಿ ಲೋಕದ ಕಣ್ಣಿಗೆ 1 ವಾರ, 15 ದಿವಸ, 3 ತಿಂಗಳು ಹೀಗೆಲ್ಲ ನಾವು ಕೌಂಟ್ ಮಾಡ್ತೀವಿ. ಬಟ್ ಆದ್ರೆ ಆ ಜ್ಞಾನಿ ಯಾವಾಗ ಅವನು ಸಮಾಧಿಯಲ್ಲಿ ಮುಳುಗುತ್ತಾನೆ, ಆ ಸಮಾಧಿಯಲ್ಲಿ ಮುಳುಗಿರ್ತಕ್ಕಂತಹ ಸ್ಥಿತಿ ಅದು ಕಾಲಕ್ಕೆ ಅತೀತವಾಗಿರ್ತಕ್ಕಂಥದ್ದು. ಈಗ ನೋಡಿ, ಜಸ್ಟ್ ನೀವು ಗಾಢ ನಿದ್ರೆಯಲ್ಲಿ ನೋಡ್ರಿ, ನಿಮಗೆ 6 ಗಂಟೆ 8 ಗಂಟೆ ಗೊತ್ತೇ ಆಗೋದಿಲ್ಲ ನಿಮಗ. ಈಗ ಮಲಗಿದ್ನಂತ ಅನ್ಸುತ್ತೆ. ಯಾವ್ದಾದ್ರು ಏನಾದ್ರು ಒಂದು ಸ್ವಲ್ಪ ಕಾರಣಗಳಿಂದ ನೀವು ಹಿಂದಿನ ದಿನ ನಿದ್ದೆ ಮಾಡಿದ್ದಿಲ್ಲ ಅಂತ ಇಟ್ಕೊಳ್ಳಿ, ಮಲಗಿಬಿಡಿ. ಈಗ ಜಸ್ಟ್ ಮಲ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ನೀವು ನೋಡಿದ್ರೆ 6 ಗಂಟೆ 7 ಗಂಟೆ ಮಲಗಿರ್ತೀರಿ, ಗೊತ್ತೇ ಆಗೋದಿಲ್ಲ. ಮತ್ತೆ ಯಾವ್ದಾದ್ರು ನಾವು ಇಷ್ಟವಾಗಿರ್ತಕ್ಕಂಥದ್ದನ್ನ ಕೇಳುವಾಗಲೂ ಕೂಡ ಎಷ್ಟು ಟೈಮ್ ಹೋಗೋದೇ ಗೊತ್ತಾಗತ್ತಿಲ್ಲ. ಯಾವಾಗ ನಮ್ಮ ಮನಸ್ಸನ್ನ ನಾವು ಉನ್ನತೀಕರಣಗೊಳಿಸ್ತೀವಿ, ಆ ಉನ್ನತೀಕರಣಗೊಳಿಸಿದಾಗ ಕಾಲ ಏನಾಗುತ್ತೆ ಅಂದ್ರೆ, ಕಾಲ ಅಪ್ಲೈ ಆಗೋದಿಲ್ಲ. ಅಲ್ಲಿ 1 ಸೆಕೆಂಡ್ ಅಂತ ಅನ್ಸುತ್ತದೆ, 1 ಗಂಟೆ ಆಗಿರ್ತದ. ಸೊ ಆ ರೀತಿಯಾಗಿ ಈ
ತೃಪ್ತನಾಗಿರ್ತಕ್ಕಂತಹ ಜ್ಞಾನಿ ಪುನಃ ಪುನಃ ಅದನ್ನ ನೆನಪು ಮಾಡಿಕೊಂಡು ತನ್ನ ತೃಪ್ತತೆ, ತನ್ನ ಜೀವನದ ಉದ್ದೇಶ ಹೀಗಿರುತ್ತಲ್ವಾ, ಎಂಥದನ್ನು ನಾನು ಸಾಧಿಸಿದೆ ಅಂತ ಅವನೇನ್ ಮಾಡ್ತಾನೆ ಅವನು. ಸೊ ಅದನ್ನ ಪುನಃ 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 ಅದನ್ನ ನೆನಪು ಮಾಡಿಕೊಳ್ತಿರ್ತಾನೆ ಅಂತ. ತೃಪ್ತಿಯನ್ನೇವಂ ಸ್ವಮನಸ್ಸ ಅಂದ್ರೆ ಸ್ವತಃ ಮನಸ್ಸಿನಿಂದ ಅದನ್ನ ಏನ್ ಮಾಡ್ತಾನ, ಮನ್ಯತೆ ಅಸವು, ಯಾವಾಗಲೂ ಕೂಡ ಅದನ್ನ ಪುನಃ 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 ಏನ್ ಮಾಡ್ತಾನೆ, ಅದನ್ನ ನೆನಪು ಮಾಡಿಕೊಳ್ತಾನೆ ನಿರಂತರ. ಯಾವಾಗ್ಲೂ ಕೂಡ ಯಾವಾಗ್ಲೂ ಕೂಡ ಅದನ್ನ ಏನ್ ಮಾಡ್ತಾನೆ, ಏನು ನೆನಪು ಮಾಡಿಕೊಳ್ತಾನ, ಪ್ರಾಪ್ತತೆಯ ಏನೇನು ಪ್ರಾಪ್ತಿ ಏನೇನು ಮಾಡಿಕೊಳ್ಬೇಕಾಗಿತ್ತು ಅದನ್ನ ನಾನು ಪಡ್ಕೊಂಡೆ ಅನ್ನುವಂತಹದ್ದು ಅವನಿಗೆ ಯಾವಾಗ್ಲೂ ಕೂಡ ಆ ಒಂದು ಆನಂದ ಮತ್ತೆ 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 ಮತ್ತೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಯಾವುದು ನಮ್ದು ಒಂದಿಷ್ಟು ಆನಂದ ಆಗಿರ್ತದಲ್ವ ಜ್ಞಾನದಲ್ಲಿ, ಈ ಲೆಕ್ಚರ್ ಕೇಳುವಾಗ, ಬರೆಯುವಾಗ, ಮಾಡುವಾಗ ಅದನ್ನ ಪುನಃ ಪುನಃ ಮಾತಾಡಿದಷ್ಟು ಸಂತೋಷ ಆಗ್ತಿರ್ತದೆ ನಮ್ಗೆ. ಎಷ್ಟು ಮಾತಾಡಿದ್ರು ಸಾಕಾಗೋದಿಲ್ಲ ಅದು ಶ್ರಮನೇ ಆಗಿರಂಗಿಲ್ಲ ಅದು. ಅಷ್ಟು ಅದರಲ್ಲಿ ಮನಸ್ಸು ಲಗ್ನ ಬಿಡ್ತದ. ಮತ್ತೆ ಇನ್ನು ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಂದ್ರೆ ಸೊ ಅಲ್ಟಿಮೇಟ್ ಆಗಿರ್ತಕ್ಕಂತಹ ಒಂದು ಸ್ಥಿತಿ, ಈ ಜ್ಞಾನದ ಸ್ಥಿತಿ. ಇದನ್ನೇನ್ ಮಾಡ್ಬೇಕು ನಾವು, ಪುನಃ 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 ಅದನ್ನ ನೆನಪು ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ. ನೆನಪು ಮಾಡಿಕೊಂಡು ಆ ನಿರಂತರವಾಗಿ ಅದರ ಆನಂದ ಅವನು ಏನ್ ಮಾಡ್ತಾ ಬರ್ತಾನೆ, ಜ್ಞಾನಿ ಆಗಿರ್ತಕ್ಕಂಥವನು ಅದನ್ನ ಸವಿತಾ ಬರ್ತಾನೆ ಸವಿತಾ ಇನ್ನೇನ್ ಮಾಡ್ತಾನೆ ಅವನು, ಉದ್ಘಾರ ಮಾಡ್ತಾನೆ ಅಂತಾರ ಅವರು. ಹೋ ಅಂತಿರ್ತಾನೆ, ಹಾ ಅಂತಿರ್ತಾನೆ ಅಂತ. ಹೆಂಗ ನಾವು ಕೆಲವು ಸಂತೋಷದಾಗ ಮಾಡ್ತೀವಲ್ವಾ, ಉದ್ಗಾರ ವಾಚಕ ಅಂತ ಕರಿತೀವಿ. ಕೆಲವೊಂದನ್ನು ಆಶ್ಚರ್ಯಕರವಾಗಿರ್ತಕ್ಕಂಥದ್ದನ್ನು ನೋಡಿದಾಗ ನಾವು ಬರೆಯುವಾಗ ಉದ್ಗಾರ ವಾಚಕ ಅಂತ ಹಾಕ್ತೀವಿ. ಅದನ್ನ ಉದ್ಗಾರ ಅಂದ್ರೆ ಅದರಲ್ಲಿ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರತಕ್ಕಂಥದ್ದು, ಆದ್ರೂ ಅವನಿಗೆ ಅದು ಫೀಲ್ ಆಗ್ಯದ, ಅದನ್ನ ತೋರಿಸ್ಬೇಕು. ಅದನ್ನ ಆ ರೀತಿಯಾಗಿ ಇಲ್ಲಿ ನಮಗೆ ವಿದ್ಯಾರಣ್ಯ ಮುನಿಗಳು ಅದರ ಪರಾಕಾಷ್ಠೆಯನ್ನ, ಆ ಆನಂದದ ಪರಾಕಾಷ್ಠೆಯನ್ನ ಅದನ್ನ ಸ್ವತಃ ಅವರು ಅನುಭವಿಸಿರ್ತಕ್ಕಂಥವ್ರು. ಅದನ್ನ ಸೊ ಈ ಗ್ರಂಥದಲ್ಲಿ ಒಂದು ತಿಳಿಸುವಂತಹ ಮಾತ್ರವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಿದ್ದಾರೆ. ಧನ್ಯೋಹಂ ನಿತ್ಯಂ ಸ್ವಾತ್ಮಾನ ಮಂಜಸ ವೇದ್ಮಿ, ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ. ಧನ್ಯೋಹಂ ನಾನು ಧನ್ಯನಾದೆ. ಏನಕ್ಕೋಸ್ಕರ ಧನ್ಯನಾದೆ? ಆತ್ಮಾನ ಮಂಜಸ ವೇದ್ಮಿ. ಆತ್ಮಾನಂ ಅಂಜಸ ವೇದ್ಮಿ ಅಂದ್ರೆ ನನ್ನ ಸ್ವರೂಪವನ್ನ ನಾನು ಅಂಜನ ಅಂತಂದ್ರೆ ನೋಡಿದೆ. ನಾನು ಹೆಂಗ ಭೂಮಿಯಲ್ಲಿ ಇರ್ತಕ್ಕಂಥ ನೀರನ್ನ ಅಂಜನ ಹಾಕಿ ನೋಡ್ತಾರೆ ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಇಲ್ಲಿ ತಾನು ತನ್ನ ಜ್ಞಾನದ ಕಣ್ಣಿನಿಂದ ತನ್ನ ಆನಂದವನ್ನ ಅವನು ನೋಡಿದ್ದೇನೆ. ಅವನು ಅದನ್ನ ಪೂರ್ಣವಾಗಿ ಪಡ್ಕೊಂಡಿದ್ದೇನೆ. ಅವನು ಆ ಕಾರಣದಿಂದ ನಾನು ಧನ್ಯ ಆದಂತೆ. ನಾವು ಆತ್ಮ ನಾನು ನಿಜವಾಗ್ಲೂ ನನ್ನ ಸ್ವರೂಪ ಏನು ಅಂತಕ್ಕಂಥದ್ದು ಗೊತ್ತಾಯ್ತು ನನಗೆ. ಈಗ ನೋಡಿ, ನಾವು ಗೀತೆಯಲ್ಲಿ ಹೇಳ್ತೀವಿ, ನಾವು ಯಾವುದು 4ನೇ ಅಧ್ಯಾಯದಲ್ಲಿ ಭಗವಂತ ಒಂದು ಶ್ಲೋಕವನ್ನ ಹೇಳ್ತಾನೆ. ಶ್ಲೋಕ ನೆನಪಿಗೆ ಬರ್ತಾ ಇಲ್ಲ, ಬರ್ಬೋದೇನೋ, ನೋಡಿಲ್ಲ. ಏನು, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ನ ಪರಂತಪ. ಅಂದ್ರೆ ಆ ಜ್ಞಾನಿಗೆ ತನಗೆ ಗೊತ್ತಿದೆ ತಾನು ಯಾರು ಅಂತ ಹೇಳ್ಬಿಟ್ಟು,
ಆದ್ರೆ ಅದನ್ನ ಅರ್ಜುನಿಗೆ ಗೊತ್ತಿಲ್ಲ ಅದು. ಆದ್ರೆ ಅವನಿಗೆ ಕೊನೆಗೆ ಗೊತ್ತಾಗುತ್ತೆ ಅದನ್ನ. ಗೊತ್ತಾದಾಗ ಹೇಳ್ತಾನೆ ಅವನು, ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತಂತ. ನಾನು ನನ್ನ ಮೋಹವನ್ನ ಕಳ್ಕೊಂಡೆ, ನನ್ನ ಸ್ವರೂಪ ನನಗೆ ದರ್ಶನ ಆಯ್ತು ಅಂತಂತ. ನಾವು 18ನೇ ಅಧ್ಯಾಯದಲ್ಲಿ ಕೊನೆಗೆ ಯಾವಾಗ ಅವನಿಗೆ ಅದು ದರ್ಶನ ಆಗುತ್ತೋ ಅವಾಗ ಅದು ಉದ್ಗಾರ ವಾಚಕ, ಅದು ಜೀವನ ಧನ್ಯ ಆಗಿಬಿಡ್ತದ. ಏನು ಅವನು ಬೇಕಾದಷ್ಟು ಅಸ್ತ್ರಗಳನ್ನ ಕಲಿತು ಶೂರನಾಗಿದ್ನು, ಆದ್ರೆ ಈಗ ಧೀರನಾಗಿಬಿಟ್ಟ ಅವನು. ಶೂರನಿಗೆ ಯಾವಾಗ್ಲೂ ಕೂಡ ಸಮಸ್ಯೆ ಇರ್ತಾವ, ಆದ್ರೆ ಧೀರನಿಗೆ ಯಾವಾಗ್ಲೂ ಸಮಸ್ಯೆ ಇರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಸಮಸ್ಯೆಗಳೆಲ್ಲವನ್ನು ಕ್ರಾಸ್ ಮಾಡಿಬಿಟ್ಟಿದ್ದಾನೆ ಅವನು. ಅದಕ್ಕೆ ಆ ಆನಂದ ಏನಾಗ್ತದೆ ಅವನಿಗೆ, ನನ್ನ ನಿಜವಾಗಿರ್ತಕ್ಕಂಥ ನಮಗೆ, ನಾವು ಕೂಡ ಓದ್ತೀವಿ ಅದನ್ನ, ಆದ್ರೆ ನಮಗೆ ಅಲ್ಲಿ ಅದು ಆನಂದ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ಆತ್ಮದರ್ಶನ ಆಗ್ಲಿಲ್ಲ ಅದು ಇನ್ನೋದು. ಯಾವಾಗ ಅದು ಆಗತ್ತೆ ಆಗ ಅದರ ಉದ್ಗಾರ ವಾಚಕ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನನ್ನ ಸ್ವರೂಪವನ್ನ ನಾನು ಅರ್ಥ ಮಾಡಿಕೊಂಡೆ. ಧನ್ಯೋಹಂ 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 ಬ್ರಹ್ಮಾನಂದ ವಿಭಾತಿ ಮೇ ಸ್ಪಷ್ಟಂ. ಅಂದ್ರೆ ಸೊ ನಾನು ಈ ಬ್ರಹ್ಮಾನಂದವನ್ನ ನನ್ನ ಸ್ವರೂಪ ಸ್ಪಷ್ಟವಾಗಿ ತೋರುತ್ತಿರುವುದರಿಂದ ಅಂತಂತ. ಭಾತಿ ಅಂದ್ರೆ ಬೆಳಕು ಅಂತ, ಸ್ಪಷ್ಟವಾಗಿ. ಯಾವುದೇ ಈಗ ನಮಗೆ ಬೆಳಕಿದೆ, ಇದೆಂತ ಬೆಳಕು ಅಂತಂದ್ರೆ ಸ್ಪಷ್ಟವಾದ ಬೆಳಕಿಲ್ಲ. ಇದು ಮನ ಇಂದ್ರಿಯಗಳ ದೋಷದಿಂದ ಮಿಕ್ಸ್ ಆಗಿರ್ತಕ್ಕಂತಹ ಬೆಳಕದ. ಆದ್ರೆ ಜ್ಞಾನಿಗೆ ಏನಾಗಿದೆ ಅಂತಂದ್ರೆ ಆ ಮನ ಇಂದ್ರಿಯಗಳ ದೋಷಗಳನ್ನ ಅವನು ಕಳೆದ್ಬಿಟ್ಟಿದ್ದಾನೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅಂತ ಅಂತರ. ನಮ್ಗದಿನ್ನೂ ಕೆಟ್ಟ ತರ ಪೊರೆ ಇದೆ ನಮಗೆ. ಆದ್ರೆ ಇಲ್ಲಿ ಜ್ಞಾನಿಗೆ ಏನಾಗಿದೆ, ಪೊರೆ ಕಳಿಸ್ಬಿಟ್ಟದ ಅವನಿಗೆ ಕಂಪ್ಲೀಟ್ ಆಗಿ. ಪೊರೆ ಕಳಿಸಿರೋದ್ರಿಂದ ಈಗ ಅವನು ಈ ಬ್ರಹ್ಮಾನಂದವನ್ನ ನನ್ನ ಸ್ವರೂಪವನ್ನು ನಾನು ಪಡ್ಕೊಂಡೆ. ಧನ್ಯ ಧನ್ಯ ಧನ್ಯ. ಯಾರಿಗೆ ಧನ್ಯ? ಇನ್ನೊಬ್ಬರಿಗೆಲ್ಲ. ತನ್ನ ಜೀವನವೇ ತನಗೆ ಧನ್ಯತೆಯ ಭಾವದಿಂದ ಅವನು ಏನ್ ಮಾಡ್ತಿರ್ತಾನೆ, ಆನಂದವಾಗಿರ್ತಾನೆ. ರಾಮಕೃಷ್ಣ ಪರಮಹಂಸರು ಅವರು ನಾಟಕ ಭಾರಿ ಇಷ್ಟ ಅವರಿಗೆ. ನಾಟಕ ನೋಡಕ್ ಹೋಗ್ತಾರೆ. ನಾಟಕ ನೋಡಕ್ ಹೋದಾಗ ಶಿವನ ತಾಂಡವ ನೃತ್ಯ ಅದು ನಾಟಕ ನಡೀತಿರ್ತದೆ. ಅಲ್ಲಿ ಅವನು ಸ್ಟೇಜಿನ ಮೇಲೆ ಅವನು ಕುಳಿತಿರ್ತಾನೆ, ಇವರು ಪ್ರೇಕ್ಷಕರೇ ಕೂತ್ಕೊಂಡಿದ್ದಾರೆ. ಆಯ್ತು, ಇವ್ರು ಕುಣಿಯಕ್ ಶುರು ಮಾಡಿಬಿಡ್ತಾರೆ. ನೋಡಿದವರಿಗೆಲ್ಲ ಹುಚ್ಚರನ್ನಿಸ್ತದೆ. ಆದ್ರೆ ಅವ್ರಿಗೆ ಲೋಕದ ಜನರು ಏನಂತಾರ ಅಂತಕ್ಕಂಥದ್ದು ಬೇಕೇ ಇಲ್ಲ. ಯಾಕೆ ಅಂತಂದ್ರೆ ಅದು ಆನಂದ ಅದದ್ದು. ತಾನೇ ಸ್ವಯಂ ಶಿವನಾಗಿದ್ದಾನೆ ಅವನು. ಜನ ಎಲ್ಲ ಏನ್ ಮಾಡ್ತಾರೆ, ಸ್ಟೇಜಿನ ಮೇಲೆ ಇರೋರು ಬಿಟ್ಟುಬಿಟ್ಟು ಇವ್ರನ್ನ ನೋಡಕ್ ಕೊಡ್ತಾರೆ. ಯಾಕಂದ್ರೆ ಇದರಲ್ಲಿ ನೈಜತೆ ಇದೆ. ಅವರು ತಾವೇ ಸ್ವತಃ ಆ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಯಾವಾಗ ನಿಜ ಸ್ವರೂಪ ಆಗತ್ತೆ, ಅವನು ಹಾಡ್ತಾನೆ, ಕುಣಿತಾನೆ, ಏನ್ ಅವನಿಗೆ ತನ್ನ ಆನಂದ ತಾನು ಎಕ್ಸ್ಪ್ರೆಸ್ ಮಾಡ್ತಾನೆ. ಅವನನ್ನ ನಾವು ಕೆಲವೊಬ್ರು ಹುಚ್ಚರಂತ ಹೇಳ್ತೀವಿ, ಕೆಲವೊಬ್ರು ಮೂಢರಂತ ಕರಿತೀವಿ, ಇನ್ನು ಕೆಲವೊಬ್ರು ಅವನಿಗೆ ಏನು ಎಲ್ಲ ಅವನಿಗೆ ತಲೆ ಕೆಟ್ಟಿದೆ ಅಂತ ಅಂತೀವಿ. ಇಟ್ಸ್ ಕರೆಕ್ಟ್. ಲೋಕದ ಕಣ್ಣಿಗೆ ಕೆಲವೊಮ್ಮೆ ಉದ್ಗಾರದಲ್ಲಿ ಹಂಗಿರ್ತಾನ. ಆದ್ರೆ ಯಾರು ಏನಂತಾರಂತ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಅದು ಆನಂದ ಅಂತಕ್ಕಂಥದ್ದು. ಆ ರೀತಿಯಾಗಿ ಪುನಃ 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 ನಾನು ಧನ್ಯ. ಏನಕ್ಕೆ ಧನ್ಯ ಅಂದ್ರೆ ಯಾವುದು ಬ್ರಹ್ಮಾನಂದ ಅಂತ ಕೇಳ್ತಾ ಇದ್ದೀವೋ ನಾವು ವೇದಗಳಲ್ಲಿ, ಆ ಬ್ರಹ್ಮಾನಂದ ಅಂತಕ್ಕಂಥದ್ದು ನಾನು ಅನುಭವಿಸ್ತಾ ಇದ್ದೀನಿ. ಯಾವುದನ್ನ ದೇವತೆಗಳು ಕೂಡ ಈಗ ಅಸಾಧ್ಯವಾಗಿರ್ತಕ್ಕಂಥದ್ದಿದೆಯೋ ಅಂತಹ ದೇವತೆಗಳಿಗೆ ಅತೀತವಾಗಿರ್ತಕ್ಕಂತಹ ಆ ಆನಂದವನ್ನು ನಾನು ಪಡ್ಕೊಂಡಿದ್ದೀನಿ. ಹೀಗೆ ತನ್ನ ಆನಂದದ ಅತಿ ಆಗಿರ್ತಕ್ಕಂತಹ ಆನಂದದ ಅತಿರೇಕ ಅದನ್ನ ಬಹಳ ರಮಣೀಯವಾಗಿ ಈ ಶ್ಲೋಕದಲ್ಲಿ ಮೂಡಿಸುವಂತಹ ಕಾರ್ಯವನ್ನ ವಿದ್ಯಾರಣ್ಯ ಮುನಿಗಳು ಮಾಡಿದ್ದಾರೆ.
ಹೀಗೆ ನಮಗೂ ಕೂಡ ಇಂತಹ ಒಂದು ಧನ್ಯತೆಯ ಭಾವ ಬರಲಿ. ನಾವು ಕೂಡ ಅಂತಹ ಒಂದು ಆನಂದದ ಉದ್ಗಾರ ವಾಚಕವನ್ನ ಮಾಡೋಣ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.